Today I'm going to give some few VIVA questions on Raspberry Pi experiments which you are doing in IIoT lab. In that, the first question is, why do we connect a display unit to Raspberry Pi? Very simple question. Display unit ಏನು connect ಮಾಡಬೇಕು Raspberry Pi ಗೆ ಅಂತ. So the display unit ಏನು connect ಮಾಡಬೇಕು ಅಂತಂದ್ರೆ to visualize and interact with output programs. Visualize ಮಾಡೋಕೆ ಮತ್ತೆ output programs ಅನ್ನ ನೋಡೋಕೆ we should connect Raspberry Pi to the display unit. Question number 2. What type of port is used to connect display unit to Raspberry Pi? ಈ ರಾಸ್ಬೆರಿ ಪೈಗೆ ಡಿಸ್ಪ್ಲೇ ಯೂನಿಟ್ ಕನೆಕ್ಟ್ ಮಾಡಬೇಕು ಅಂದ್ರೆ ಯಾವ ತರ ಪೋರ್ಟ್ ಅನ್ನು ಯೂಸ್ ಮಾಡ್ತಾರೆ? ಸೊ ಆನ್ಸರ್ ಇಸ್ HDMI. HDMI ಸ್ಟ್ಯಾಂಡ್ಸ್ ಫಾರ್ ಹೈ ಡೆಫಿನೇಷನ್ ಮಲ್ಟಿಮೀಡಿಯಾ ಇಂಟರ್ಫೇಸ್. ಇದಕ್ಕೆ HDMI ಪೋರ್ಟ್ ಅಂತಾರೆ. ಇಟ್ ಈಸ್ ಕಾಮನ್ಲಿ ಯೂಸ್ ಟು ಕನೆಕ್ಟ್ ಡಿಸ್ಪ್ಲೇ ಯೂನಿಟ್ ಟು ದ ರಾಸ್ಬೆರಿ ಪೈ. ಸೊ ನೀವು ಡಿಸ್ಪ್ಲೇ ಯೂನಿಟ್ ಎಕ್ಸ್ಟರ್ನಲ್ ಆಗಿ ಕನೆಕ್ಟ್ ಮಾಡ್ತಾ ಇದ್ರೆ ಅದನ್ನ HDMI ಪೋರ್ಟ್ಗೆನೆ ಕನೆಕ್ಟ್ ಮಾಡಬೇಕು. ಕ್ವಶನ್ ನಂಬರ್ 3. Can the Raspberry Pi support multiple displays simultaneously? More than one display unit na connect ಮಾಡಬಹುದಾ ರಾಸ್ಬೆರಿ ಪೈಗೆ? ಆನ್ಸರ್ ಈಸ್ ಎಸ್. ಸೊ ಅಂದ್ರೆ ಎಲ್ಲ ಮಾಡೆಲ್ಸ್ ಅಲ್ಲ, ಸಮ್ ಮಾಡೆಲ್ಸ್ ಆಫ್ ರಾಸ್ಬೆರಿ ಪೈ. ಅದರಲ್ಲೂ ನಾವು ಯೂಸ್ ಮಾಡೋದು ಲ್ಯಾಬಲ್ಲಿ 3B+ ಮಾಡೆಲ್ ಯೂಸ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ಸೊ ಈ 3B+ ಮಾಡೆಲ್ ಇಟ್ ಸಪೋರ್ಟ್ಸ್ ಡ್ಯುವೆಲ್ ಸಪ್ಲೈ, ಡ್ಯುವೆಲ್ ಡಿಸ್ಪ್ಲೇ, ಎರಡು ಡಿಸ್ಪ್ಲೇನ ಸಪೋರ್ಟ್ ಮಾಡುತ್ತೆ ಅಂಡ್ ಅಲೋವಿಂಗ್ ಯು ಟು ಕನೆಕ್ಟ್ ಅಂಡ್ ಯೂಸ್ 2 ಮಾನಿಟರ್ಸ್ ಅಟ್ ದ ಸೇಮ್ ಟೈಮ್. ಸೈಮಲ್ಟೇನಿಯಸ್ಲಿ 2 ಮಾನಿಟರ್ನ ನಾವು ಕನೆಕ್ಟ್ ಮಾಡಬಹುದು. Question number 4. Why do we connect keyboard and mouse to the Raspberry Pi? So Raspberry Pi ಗೆ keyboard ಮತ್ತು mouse ಅನ್ನ ಏನಕ್ಕೆ ಕನೆಕ್ಟ್ ಮಾಡಬೇಕು? We connect keyboard and mouse to interact with the Raspberry Pi. So ಕಮಾಂಡ್ಸ್ ಅನ್ನ ಎಂಟ್ರಿ ಮಾಡೋಕೆ, ಮೆನ್ಯೂಸ್ ಅನ್ನ ನ್ಯಾವಿಗೇಟ್ ಮಾಡೋಕೆ, ಮತ್ತೆ ಇನ್ಪುಟ್ಸ್ ಅನ್ನ ಕೊಡೋಕೆ, ಇದಕ್ಕೆಲ್ಲ ನಮಗೆ ಕೀಬೋರ್ಡ್ ಮತ್ತು ಮೌಸ್ ಬೇಕಾಗುತ್ತೆ. ಅದಕ್ಕೆ ಇವೆರಡನ್ನು ಕನೆಕ್ಟ್ ಮಾಡ್ತೀವಿ. What type of ports are used for connecting keyboard and mouse to the Raspberry Pi? ಯಾವ ಪೋರ್ಟ್ ಅನ್ನ ನಾವು ಯೂಸ್ ಮಾಡ್ತೀವಿ ಕನೆಕ್ಟ್ ಮಾಡೋಕೆ? USB ಪೋರ್ಟ್ಸ್ ಅನ್ನ ಯೂಸ್ ಮಾಡ್ತೀವಿ. USB ports are used to connect keyboard and mouse. ರಾಸ್ಬೆರಿ ಪೈಗೆ HDMI ಪೋರ್ಟ್ ಇರುತ್ತೆ, 2 USB ಪೋರ್ಟ್ಸ್ ಇರುತ್ತೆ. USB ಪೋರ್ಟ್ಸ್ಗೆ ಕೀಬೋರ್ಡ್ ಮತ್ತೆ ಮೌಸ್ ಅನ್ನ ಕನೆಕ್ಟ್ ಮಾಡ್ತೀವಿ. ವಾಟ್ ಇಸ್ ದ ಪರ್ಪಸ್ ಆಫ್ GPIO ಪಿನ್ ಆನ್ ರಾಸ್ಬೆರಿ ಪೈ? GPIO ಪಿನ್ಸ್ ಅಂತ ಇರುತ್ತಲ್ಲ ರೈಟ್ ಸೈಡ್, ಅದ್ರದ್ದು ಪರ್ಪಸ್ ಏನು, ಏನಕ್ಕೆ ಯೂಸ್ ಮಾಡ್ತಾರೆ? GPIO ಅಂದ್ರೆ ಜನರಲ್ ಪರ್ಪಸ್ ಇನ್ಪುಟ್ ಔಟ್ಪುಟ್ ಪಿನ್ಸ್. ಇಟ್ ಅಲೋಸ್ ರಾಸ್ಬೆರಿ ಪೈ ಟು ಇಂಟರ್ಫೇಸ್ ವಿತ್ ಎಕ್ಸ್ಟರ್ನಲ್ ಡಿವೈಸ್. ಎಕ್ಸ್ಟರ್ನಲ್ ಡಿವೈಸಸ್ ಅನ್ನ ಕನೆಕ್ಟ್ ಮಾಡಬೇಕು ಅಂದ್ರೆ ಪಿನ್ಸ್ ಬೇಕಲ್ವಾ? ಹೇಗೆ ನೀವು ಆರ್ಡಿನೋ, ಯುನೋ ಮತ್ತೆ ನೋಡ್ MCU ಅಲ್ಲಿ ಡಿಜಿಟಲ್ ಪಿನ್ಸ್, ಅನಲಾಗ್ ಪಿನ್ಸ್ಗೆ ಡಿವೈಸಸ್ ಅನ್ನ ಕನೆಕ್ಟ್ ಮಾಡ್ತಿರಲ್ವಾ, ಅದೇ ತರ ರಾಸ್ಬೆರಿ ಪೈಗೆ ಕನೆಕ್ಟ್ ಮಾಡಕ್ಕೆ GPIO ಪಿನ್ಸ್ ಇರುತ್ತೆ. ಅಲ್ಲಿ ನಾವು ಸೆನ್ಸರ್ಸ್ ಕನೆಕ್ಟ್ ಮಾಡ್ಬೋದು, LEDs ಅಥವಾ ಬೇರೆ ಯಾವ್ದಾದ್ರು ಹಾರ್ಡ್ವೇರ್ಗಳನ್ನ ಕನೆಕ್ಟ್ ಮಾಡ್ಬೋದು. ಕ್ವಶನ್ ನಂಬರ್ 7. How do we connect sensors to the GPIO pins? GPIO ಪಿನ್ಗೆ ಸೆನ್ಸರ್ಸ್ ಅನ್ನ ಹೇಗೆ ಕನೆಕ್ಟ್ ಮಾಡ್ತೀವಿ? ಸೆನ್ಸರ್ಸ್ ಆರ್ ಕನೆಕ್ಟೆಡ್ ಟು ದ ಸ್ಪೆಸಿಫಿಕ್ GPIO ಪಿನ್ಸ್ ಆನ್ ದ ರಾಸ್ಬೆರಿ ಪೈ. ನಮಗೆ ಯಾವ ಪಿನ್ ಅನ್ನ ನಾವು ಕಾನ್ಫಿಗರ್ ಮಾಡಬೇಕು ಅಂತ ಪ್ರೋಗ್ರಾಮ್ ಅಲ್ಲಿ ಮಾಡಿರ್ತೀವಿ, ಆ ಪಿನ್ಗೆ ಸೆನ್ಸರ್ಸ್ ಅನ್ನ ಕನೆಕ್ಟ್ ಮಾಡಬೇಕು. ಅಂಡ್ ದೇರ್ ಡೇಟಾ ಲೈನ್ಸ್ ಆರ್ ಇಂಟರ್ಫೇಸ್ಡ್ ಯೂಸಿಂಗ್ ಅಪ್ರಾಪ್ರಿಯೇಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಲೈಕ್ ಪೈಥಾನ್. ಸೊ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ನಾವು ಪ್ರೋಗ್ರಾಮ್ ಅನ್ನ ಮಾಡ್ತೀವಿ. ಯಾವ ಪಿನ್ನಿಗೆ ಅದನ್ನ ಕನೆಕ್ಟ್ ಮಾಡಿರ್ತೀವಿ ಅಲ್ಲಿ ಪ್ರೋಗ್ರಾಮಿಂಗ್ ಮಾಡ್ಕೊಳ್ತೀವಿ. ಕ್ವಶನ್ ನಂಬರ್ 8. Can you explain in your experiment where the temperature sensor connected to the GPIO pin? ಸುಮ್ಮನೆ ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸಪೋಸ್ ನೀವು ಟೆಂಪರೇಚರ್ ಸೆನ್ಸರ್, ಹ್ಯೂಮಿಡಿಟಿ ಅಂಡ್ ಟೆಂಪರೇಚರ್ ಸೆನ್ಸರ್ ಯೂಸ್ ಮಾಡ್ತಾ ಇದ್ರಿ ಅನ್ಕೊಳ್ಳಿ. ಅದನ್ನು ನಿಮ್ಮ ರಾಸ್ಬೆರಿ ಪೈಗೆ ಹೇಗೆ ಕನೆಕ್ಟ್ ಮಾಡ್ತೀರಿ ಅಂತ ಕೇಳಿದ್ರೆ, ಟೆಂಪರೇಚರ್ ಸೆನ್ಸರ್ ಕ್ಯಾನ್ ಬಿ ಕನೆಕ್ಟೆಡ್ ಟು GPIO ಪಿನ್ಸ್ ಟು ಮೆಜರ್ ದ ಟೆಂಪರೇಚರ್. ಟೆಂಪರೇಚರ್ ಸೆನ್ಸರಿಗೆ ಒಂದು ಡೇಟಾ ಪಿನ್ ಇರುತ್ತಲ್ವಾ, ಒಂದು VCC, ಒಂದು ಗ್ರೌಂಡ್, ಇನ್ನೊಂದು ಡೇಟಾ ಪಿನ್ ಇರುತ್ತೆ. ಡೇಟಾ ಪಿನ್ ಅನ್ನ ನೀವು ಯಾವುದಾದ್ರೂ ಒಂದು GPIO ಪಿನ್ಗೆ ಕನೆಕ್ಟ್ ಮಾಡಬೇಕು in order to exchange the data. Question number 9. Why is power adapter necessary for Raspberry Pi? Power adapter na connect ಮಾಡಬೇಕಾ Raspberry Pi ಗೆ? Yes, a power adapter supplies necessary electrical power to the Raspberry Pi for its operation. ಸೊ ಅದು ಆನ್ ಆಗಬೇಕು ಅಂತಂದ್ರೆ ನಾವು ಒಂದು ಎಕ್ಸ್ಟರ್ನಲ್ ಅಡಾಪ್ಟರ್ನ ಕನೆಕ್ಟ್ ಮಾಡಲೇಬೇಕು. ಅದನ್ನ ಪವರ್ ಅಡಾಪ್ಟರ್ ಅಂತ ಹೇಳ್ತೀವಿ. Question number 10. What is the voltage and current does the Raspberry Pi 3B+ requires? ನಾವು ಪವರ್ ಅಡಾಪ್ಟರ್ನ ಕನೆಕ್ಟ್ ಮಾಡ್ತೀವಲ್ಲ, ಅದು ಎಷ್ಟು ವೋಲ್ಟೇಜ್ ಮತ್ತೆ ಕರೆಂಟ್ ಅನ್ನ ಡ್ರಾ ಮಾಡುತ್ತೆ? ರಾಸ್ಬೆರಿ ಪೈ 3B+ ಮಾಡೆಲ್ ಅಂತ ಕೇಳಿದ್ರೆ ಇಟ್ ರಿಕ್ವೈರ್ಸ್ 5 volts ಪವರ್ ಸಪ್ಲೈ ವಿತ್ ಕರೆಂಟ್ ರೇಟಿಂಗ್ ಆಫ್ 2.5 amps. ಅಷ್ಟು ಕರೆಂಟ್ ಅನ್ನ ಅದು ಡ್ರಾ ಮಾಡ್ಕೊಳ್ಳುತ್ತೆ ಪವರ್ ಅಡಾಪ್ಟರ್ ಇಂದ. ಕ್ವಶನ್ ನಂಬರ್ 11. What are GPIO pins on Raspberry Pi?
ರಾಸ್ಬೆರಿ ಪೈಯಲ್ಲಿ GPIO ಪಿನ್ಸ್ ಅಂದ್ರೆ ಏನು? ಸೊ ಇಲ್ಲೊಂದು ಫಿಗರ್ ಹಾಕಿದ್ದೀನಲ್ವಾ, ಇವು ರೆಡ್ ಮಾರ್ಕ್ ಅಲ್ಲಿ ಇದೆ ಅಲ್ಲ, ಈ ಪಿನ್ಸ್ ಗಳನ್ನು GPIO ಪಿನ್ಸ್ ಅಂತಾರೆ. ಪಕ್ಕದಲ್ಲಿ ನಾನು ಪಿನ್ ಡಯಾಗ್ರಾಮ್ ಬರೆದಿದ್ದೀನಿ. GPIO ಪಿನ್ಸ್ ಕ್ಯಾನ್ ಬಿ ಕನೆಕ್ಟೆಡ್ ಟು ಡಿಫ್ರೆಂಟ್ ಥಿಂಗ್ಸ್. ಈ ಪಿನ್ಗಳಿಂದನೇ ನಾವು ಹೊರಗಡೆ ಡಿವೈಸಸ್ಗೆ ಕನೆಕ್ಟ್ ಮಾಡ್ತೀವಿ, ಸೆನ್ಸರ್ಸ್ಗೆ ಮತ್ತೆ ಅದರ್ ಔಟ್ಸೈಡ್ ಅಲ್ಲಿ ಇರೋ ಡಿವೈಸಸ್ಗೆ ಕನೆಕ್ಟ್ ಮಾಡೋಕ್ಕೆ ಈ GPIO ಪಿನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. Question number 12. Why is HDMI port important on Raspberry Pi 3B Plus model? HDMI port ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ರಾಸ್ಬೆರಿ ಪೈ ಅಲ್ಲಿ ಅಂತಂದ್ರೆ, ಇಟ್ ಅಲೋಸ್ ರಾಸ್ಬೆರಿ ಪೈ ಟು ಕನೆಕ್ಟ್ ಟು ಟಿವಿಗೆ ಕನೆಕ್ಟ್ ಮಾಡ್ಕೋಬಹುದು, ಡಿಸ್ಪ್ಲೇ ಯೂನಿಟ್ಗೆ ಕನೆಕ್ಟ್ ಮಾಡ್ಕೋಬಹುದು. ಅದನ್ನ ಏನಕ್ಕೆ ಅಂತಂದ್ರೆ ಟು ಶೋ ಅವರ್ ಪ್ರಾಜೆಕ್ಟ್ ಆರ್ ಟು ಶೋ ಅವರ್ ವಿಡಿಯೋಸ್ ಇನ್ ಹೈ ಕ್ವಾಲಿಟಿ ವಿ ಆರ್ ಯೂಸಿಂಗ್ HDMI ಪೋರ್ಟ್. ನೋಡಿ, ಇದೊಂದು ಫಿಗರ್ ತೋರಿಸಿದೀನಿ, ಇದೇ HDMI ಪೋರ್ಟ್ ಇಲ್ಲಿ ಇರುತ್ತೆ. ನೀವು ರಾಸ್ಬೆರಿ ಪೈ 3B ಪ್ಲಸ್ ಮಾಡೆಲ್ ತಗೊಂಡ್ರೆ ಇಲ್ಲಿ ಈ ಪೋರ್ಟ್ ಇದೆ ಅಲ್ಲ, ಇದನ್ನೇ HDMI ಪೋರ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 13. ವಾಟ್ ಇಸ್ ದ ಜಾಬ್ ಆಫ್ ಮೈಕ್ರೋ SD ಕಾರ್ಡ್ ಸ್ಲಾಟ್ ಇನ್ ರಾಸ್ಬೆರಿ ಪೈ? ರಾಸ್ಬೆರಿ ಪೈ ಅಲ್ಲಿ ಒಂದು ಮೈಕ್ರೋ SD ಕಾರ್ಡ್ ಅಂತ ಇರುತ್ತೆ. ಇಲ್ಲಿ ರೌಂಡ್ ಮಾರ್ಕ್ ಮಾಡಿದೀವಲ್ಲ, ಇಲ್ಲಿ ಬರ್ದಿದ್ದಾರೆ ನೋಡಿ, ಮೈಕ್ರೋ SD ಕಾರ್ಡ್. ಇದ್ರದ್ದು ಜಾಬ್ ಏನು? ದ ಮೈಕ್ರೋ SD ಕಾರ್ಡ್ ಸ್ಲಾಟ್ಸ್, The micro SD card slots holds the programs and files the Raspberry Pi needs to work. So ಇಲ್ಲಿದೆಲ್ಲ ಮೈಕ್ರೋ SD ಕಾರ್ಡ್, ಇಲ್ಲಿ ಇದನ್ನ ಇನ್ಸರ್ಟ್ ಮಾಡಬೇಕು. ಅದು ಏನೇನು ಹೋಲ್ಡ್ ಮಾಡುತ್ತೆ ಅಂದ್ರೆ ಪ್ರೋಗ್ರಾಮ್ಸ್ ಮತ್ತು ಫೈಲ್ಸ್ ಅನ್ನ ಹೋಲ್ಡ್ ಮಾಡುತ್ತೆ. ಕ್ವಶನ್ ನಂಬರ್ 14. ವಾಟ್ ಡಸ್ BCM ಸ್ಟ್ಯಾಂಡ್ ಫಾರ್ ಇನ್ BCM ಮೋಡ್? BCM ಮೋಡ್ ಅಂತ ಇರುತ್ತಲ್ವಾ, ಸೊ ಅದರಲ್ಲಿ BCM ಮೋಡ್ ಅಂದ್ರೆ ಏನು ರಾಸ್ಬೆರಿ ಪೈ ಅಲ್ಲಿ ಅಂತಂದ್ರೆ, BCM ಸ್ಟ್ಯಾಂಡ್ಸ್ ಫಾರ್ ಬ್ರಾಡ್ಕಾಮ್, the manufacturer of SoC, system on chip, used in Raspberry Pi model. ಅದನ್ನ ಬ್ರಾಡ್ಕಾಮ್ ಅಂತ ಹೇಳ್ತಾರೆ. SoC ಅಂದ್ರೆ ಸಿಸ್ಟಮ್ ಆನ್ ಚಿಪ್. ಸೊ ಅದು ಒಂದು ಮೋಡ್, 2 ಮೋಡ್ ಅಲ್ಲಿ ವರ್ಕ್ ಮಾಡ್ಬೋದು, BCM ಮೋಡ್ ಅಂಡ್ ಬೋರ್ಡ್ ಮೋಡ್ ಅಂತ. BCM ಮೋಡ್ ಅಂತಂದ್ರೆ ಬ್ರಾಡ್ಕಾಮ್ ಮೋಡ್ ಅಂತ. ಸೊ ಕ್ವಶನ್ ನಂಬರ್ 15. Why is it important to use specific pin numbering mode like BCM when working with GPIO and the Raspberry Pi? ಈ BCM ಮೋಡ್ ಅಲ್ಲಿ ಪಿನ್ ನಂಬರಿಂಗ್ ಅನ್ನ ಹೇಗೆ ರೆಫರ್ ಮಾಡ್ತಾರೆ? ಇಲ್ಲಿ ಹೇಳಿದ್ರಲ್ವಾ, BCM ಸ್ಟ್ಯಾಂಡ್ಸ್ ಫಾರ್ ಬ್ರಾಡ್ಕಾಮ್ ಅಲ್ಲಿ ಪಿನ್ ನಂಬರ್ ನ ಹೇಗೆ ರೆಫರ್ ಮಾಡ್ತಾರೆ ಅಂದ್ರೆ, ಯೂಸಿಂಗ್ ಅ ಸ್ಪೆಸಿಫಿಕ್ ಪಿನ್ ನಂಬರಿಂಗ್ ಮೋಡ್, BCM ensures a consistency and compatibility across the different Raspberry Pi models. So ನಾವು ಇಲ್ಲಿ it refers to the physical pin number. ಅಲ್ಲಿ ಏನು ಆಕ್ಚುಯಲ್ ಪಿನ್ ನಂಬರ್ ಇದೆ ಅಲ್ಲ, ಅದನ್ನ ರೆಫರ್ ಮಾಡುತ್ತೆ. ಇದು BCM ಮೋಡ್ ಅಲ್ಲಿ ಆಕ್ಚುಯಲ್ ಫಿಸಿಕಲ್ ಪಿನ್ ಅನ್ನ ನಾವು ರೆಫರ್ ಮಾಡ್ತೀವಿ. ಸೊ ಈ ತರ ನಾವು ಮಾಡಿದ್ರೆ ಬೇರೆ ಬೇರೆ ರಾಸ್ಬೆರಿ ಪೈ ಯೂಸ್ ಮಾಡಿದ್ರು ನಮಗೆ ಈಸಿಯಾಗಿ ವರ್ಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. BCM ಮೋಡ್ ಅಲ್ಲಿ ಅದು ಕಂಪ್ಯಾಟಬಿಲಿಟಿ ಇರುತ್ತೆ. ಬೇರೆ ಡಿಫ್ರೆಂಟ್ ರಾಸ್ಬೆರಿ ಪೈ ಮಾಡೆಲ್ಸ್ ಯೂಸ್ ಮಾಡಿದ್ರು ಕನ್ಸಿಸ್ಟೆನ್ಸ್ ಆಗಿರುತ್ತೆ ಮತ್ತೆ ಕಂಪ್ಯಾಟಬಲ್ ಇರುತ್ತೆ. ಅದಕ್ಕೆ ಅದನ್ನ BCM ಮೋಡ್ ಅಂತ ತಗೊಳ್ತಾರೆ. ಕ್ವಶನ್ ನಂಬರ್ 16. ಹೌ ಡು ಯು ಸೆಟ್ GPIO ಪಿನ್ ನಂಬರಿಂಗ್ ಮೋಡ್ ಟು BCM ಅಲ್ಲಿ ಅದನ್ನ ಹೇಗೆ ನೀವು ಸೆಟ್ ಮಾಡ್ತೀರಿ GPIO ಪಿನ್ ಅಂತಂದ್ರೆ, ಯೂಸಿಂಗ್ ದಿಸ್ ಕಮಾಂಡ್ GPIO.set mode GPIO.BCM. ಸೊ ನೀವು BCM ಮೋಡ್ ಅಲ್ಲಿ ನೀವು ಪ್ರೋಗ್ರಾಮ್ ಬರಿಬೇಕು ಪೈಥಾನ್ ಅಲ್ಲಿ ಅಂತಂದ್ರೆ, GPIO ಸ್ಟ್ಯಾಂಡ್ಸ್ ಫಾರ್ ಜನರಲ್ ಪರ್ಪಸ್ ಇನ್ಪುಟ್ ಔಟ್ಪುಟ್ .set ಮೋಡ್ ಅನ್ನ ಸೆಟ್ ಮಾಡ್ತಾ ಇದ್ದೀರಿ. ಯಾವ ಮೋಡ್ಗೆ ಸೆಟ್ ಮಾಡ್ತಾ ಇದ್ದೀರಿ? GPIO ನ BCM ಮೋಡಿಗೆ ಸೆಟ್ ಮಾಡಬೇಕು. ಅದಕ್ಕೆ GPIO.BCM ಅಂತ ಬರಿಬೇಕು. So can you give an example of a GPIO pin identified in BCM mode and is it corresponding to the wiring pi number? ಈ ತರ ಕೇಳಿದ್ರೆ ಅಂದ್ರೆ ಒಂದೊಂದು ಎಕ್ಸಾಂಪಲ್ ಕೊಡಿ, ಹೇಗೆ BCM ಮೋಡ್ ಅಲ್ಲಿ ಪಿನ್ ನಂಬರ್ ನ ರೆಫರ್ ಮಾಡ್ತೀವಿ ಅಂತ ಕ್ವಶನ್ ಕೇಳಿದ್ರೆ, BCM ಮೋಡ್ ಅಲ್ಲಿ GPIO ಪಿನ್ 17 ಅದು ಏನ್ ನಂಬರ್ ಇರುತ್ತೆ ಅಂತ ಈ ಡಯಾಗ್ರಾಮ್ ಅಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, GPIO ಪಿನ್ 17 ಇದೆ, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. GPIO ಪಿನ್ 17 ಅಂತಂದ್ರೆ ಅದು ಪಿನ್ ನಂಬರ್ 11 ಅಂತ. ಸೊ ಇನ್ BCM ಮೋಡ್ GPIO ಪಿನ್ 17 ಇಲ್ಲಿ ಇದು GPIO ಪಿನ್ ಇದು. ಸೊ GPIO ಪಿನ್ 17 ಕರೆಸ್ಪಾಂಡ್ಸ್ ಟು ಪಿನ್ ನಂಬರ್ 11. ಸೊ ನೀವು 11 ಅಂತ ಬರೆಯೋ ಬದಲು GPIO 17 ಅಂತ ತಗೊಂಡ್ರೆ ಅದು ನಮಗೆ BCM ಮೋಡ್ ಆಗುತ್ತೆ.
ಸೊ ಹೇಗೆ ಅಂತಂದ್ರೆ ಸೆಟ್ ದ ಮೋಡ್ ಇನ್ BCM ಮೋಡ್ ಅಂತ ನೀವು ಪೈಥಾನ್ ಪ್ರೋಗ್ರಾಮ್ ಅಲ್ಲಿ ಹೆಂಗ್ ಬರೀತೀರಿ, gpio.set_mode gpio.bcm ಅಂದ್ರೆ BCM ಮೋಡ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ ಕಮಾಂಡ್ ಬರೀತೀರಾ. ಈಗ ನಮಗೆ ಪಿನ್ ನಂಬರ್ 17 ಯೂಸ್ ಮಾಡ್ಬೇಕಲ್ವಾ, gpio17, ಅದಕ್ಕೆ ಅದನ್ನ ಸೆಟಪ್ ಮಾಡಬೇಕು. gpio.setup 17, gpio.out ಅಂತ ಕೊಟ್ರೆ ಅದು ನಾವು gpio17 ಅನ್ನ ಔಟ್ಪುಟ್ ಪಿನ್ ಆಗಿ ಮಾಡ್ತಾ ಇದೀವಿ ಅಂತ ಅರ್ಥ. ನೆಕ್ಸ್ಟ್ question number 18. Why might it be beneficial to use BCM mode over the other numbering modes? ಇನ್ನೊಂದು ನಂಬರಿಂಗ್ ಮೋಡ್ ಇದೆ, ಅದು ಬೋರ್ಡ್ ಮೋಡ್ ಅಂತ. BCM ಮೋಡ್ ಏನ್ ಬೆನಿಫಿಟ್ ಆಗುತ್ತೆ ಬೇರೆ ಮೋಡ್ ಅನ್ನ ಕಂಪೇರ್ ಮಾಡಿದ್ರೆ ಅಂತ ಕೇಳಿದ್ರೆ, BCM mode is used because it directly corresponds to the physical pin number. ನೋಡಿ ಅವಲ್ಲಿ gpio17, gpio18 ಈ ತರ ನೀವು ಡೈರೆಕ್ಟ್ ಫಿಸಿಕಲ್ ಪಿನ್ ನಂಬರ್ನ ಯೂಸ್ ಮಾಡಬಹುದು. ಸೊ ಇದರಿಂದ ಇಟ್ ಈಸ್ ಈಸಿಯರ್ ಟು ಐಡೆಂಟಿಫೈ ಅಂಡ್ ವರ್ಕ್ ವಿತ್ GPIO ಪಿನ್ಸ್. ಈಸಿ ಆಗುತ್ತೆ ನಮಗೆ. ರಾಸ್ಬೆರಿ ಪೈದು ಯಾವುದೇ ಮಾಡೆಲ್ ತಂದು ಕೊಟ್ರು GPIO ಪಿನ್ ಅನ್ನು ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಈಸಿಯರ್ ಟು ಐಡೆಂಟಿಫೈ ಅಂಡ್ ವರ್ಕ್ ವಿತ್ GPIO ಪಿನ್ಸ್. ಕ್ವಶನ್ ನಂಬರ್ 19. Can you give an example for a GPIO pin identified in BCM mode and corresponding Wi-Fi number, wiring number? ಇದಾವಾಗಲೇ ಹೇಳಿದ್ನಲ್ವಾ, ಇದೆ. ಅಂದ್ರೆ ಮೊದಲು ಮೋಡನ್ನ ಸೆಟ್ ಮಾಡ್ಕೋಬೇಕು, ಆಮೇಲೆ ಪಿನ್ ನಂಬರ್ ಏನಿದೆ ಅಲ್ಲ, ಸಪೋಸ್ ನೀವು GPIO ಪಿನ್ ನಂಬರ್ 11 ಯೂಸ್ ಮಾಡಬೇಕು ಅಂತ ಅನ್ಕೊಳ್ಳಿ, ಅವಾಗಲೇ GPIO17 ಎಕ್ಸಾಂಪಲ್ ತಗೊಂಡ್ರಲ್ಲ, ಈಗ 11 ಬೇಕಂತಂದ್ರೆ gpio.setup 11, gpio.output. ಸಾರಿ, ಅವಾಗಲೇ ಕ್ವಶನ್ ಅಲ್ಲಿ BCM ಮೋಡ್ ಅಲ್ಲಿ ಹೇಗೆ ಸೆಟ್ ಮಾಡೋದು ಅಂತ ಕೇಳಿತ್ತು. ಈ ಕ್ವಶನ್ ಅಲ್ಲಿ ಬೋರ್ಡ್ ಮೋಡ್ ಅಲ್ಲಿ ಹೇಗೆ ತಗೊಳ್ತೀವಿ ಈ ಪಿನ್ ಅನ್ನ ಅಂತ. ಸೊ ಬೋರ್ಡ್ ಮೋಡ್ ಅಲ್ಲಿ ಅದು ಪಿನ್ ನಂಬರ್ 11 ಆಗಿರುತ್ತೆ. BCM ಮೋಡ್ ಅಲ್ಲಿ ಅದು gpio17 ಆಗಿರುತ್ತೆ. ಅವಾಗಲೇ ನೀವು ಇಲ್ಲಿ gpio.set_mode gpio.bcm ಅಂತ ಬರ್ದಿದ್ರಿ. ಇವಾಗ ನೀವು ಬೋರ್ಡ್ ಮೋಡ್ ತಗೊಳ್ತಾ ಇರೋದ್ರಿಂದ gpio.board ಅಂತ ಬರೀಬೇಕು. ಅಲ್ಲಿ gpio17 ಅನ್ನ 17, gpio.output ಅಂತ ಬರೀತಿದ್ರಿ BCM ಅಲ್ಲಿ. ಇದು 11 ಆಗಿರೋದು, ಇದು ಫಿಸಿಕಲ್ ಪಿನ್ ಅಲ್ಲ, ಇಲ್ಲಿ ಪಕ್ಕದಲ್ಲಿ ತೋರಿಸಿದ್ವಲ್ಲ 11 ಅಂತ, 11.gpio.out ಅಂತ ಬರೀಬೇಕು. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಬೋರ್ಡ್ ಮೋಡ್ ಅಂಡ್ ವೇರ್ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ BCM ಮೋಡ್. ಸೊ ಇಲ್ಲಿದೆ ನೋಡಿ, BCM17 ಅಂತ ತೋರಿಸ್ತೀನಿ. ಇಲ್ಲಿ BCM17 ಇದೆ ನೋಡಿ, gpio17 BCM ಮೋಡಲ್ಲಿ gpio17 ಅಂತ ತಗೊಳ್ತೀವಿ, ಬೋರ್ಡ್ ಮೋಡಲ್ಲಿ ಇದು 11 ಅಂತ ತಗೊಳ್ತೀವಿ, ಅಷ್ಟೇ ಡಿಫ್ರೆನ್ಸ್. Question number 20. How do you set up GPIO pin as the output pin BCM mode? BCM mode ಅಲ್ಲಿ ಅದನ್ನ ಔಟ್ಪುಟ್ ಪಿನ್ ಆಗಿ ಹೇಗೆ ಮಾಡ್ತೀವಿ? ಸೊ ನೀವು ಅಲ್ಲಿ ಸೆಟಪ್ ಅನ್ನೋ ಕಮಾಂಡ್ ಅನ್ನ ಯೂಸ್ ಮಾಡಬೇಕು. gpio.setup ಅಂತ ಬರೋದು, ಯಾವ ಪಿನ್ ಬೇಕಾಗಿದೆ ಆ ಪಿನ್ ನಂಬರ್ ಬರೆದು gpio.out ಅಂತ ಬರೆದ್ರೆ ಆ ಪಿನ್ನು ಔಟ್ಪುಟ್ ಮೋಡ್ ಆಗಿ ವರ್ಕ್ ಆಗುತ್ತೆ. So what is the purpose of importing RPI.GPIO library in Python? Python programming ಅಲ್ಲಿ ಇದು ಬರೀತೀವಿ RPI.GPIO library ಅಂತ. ಹಾಗಾದ್ರೆ ಏನ್ ಇಂಪೋರ್ಟ್ ಮಾಡ್ತೀವಿ? So RPI.GPIO library, it is used for interacting with GPIO pins on the Raspberry Pi. R stands for Raspberry, PI, Pi. So .GPIO. ಸೊ ಇದನ್ನ GPIO ಪಿನ್ ಜೊತೆ ಇಂಟ್ರಾಕ್ಟ್ ಮಾಡೋಕೆ ಇದನ್ನ ನಾವು ಬರೀಬೇಕಾಗುತ್ತೆ. ಸೊ ಅಲೋವಿಂಗ್ ಕಂಟ್ರೋಲ್ ವೇರಿಯಸ್ ಎಕ್ಸ್ಟರ್ನಲ್ ಡಿವೈಸ್, ಲೈಕ್ ಇದು ಬರೆದ್ರೆ ಮಾತ್ರ ನಾವು ಎಕ್ಸ್ಟರ್ನಲ್ ಡಿವೈಸಸ್, LEDs, ಸೆನ್ಸರ್ಸ್ ಅನ್ನೆಲ್ಲ ನಾವು ಇಂಟ್ರಾಕ್ಟ್ ಮಾಡ್ಬೋದು. ವೈ ಈಸ್ GPIO ಯೂಸ್ಡ್ ಇನ್ ಇಂಪೋರ್ಟ್ ಸ್ಟೇಟ್ಮೆಂಟ್? ಯಾವಾಗಲೂ ಇಂಪೋರ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಈಗ ಇಂಪೋರ್ಟ್ RPI.GPIO ಆಸ್ GPIO ಅಂತ ಬರೀತೀವಲ್ಲ, ಸೊ ಆಸ್ GPIO ಅಂತ ಯಾಕೆ ಬರೀತಾರೆ? So import RPI.GPIO as import. What is the significance of as GPIO? It provides the RPI.GPIO library and it makes the code more readable. ಅಂದ್ರೆ ಇದು ಏನಿದೆ ಇದು GPIO ತರ ಯೂಸ್ ಮಾಡ್ತೀವಿ ಅಂತ easy to read and reducing the need to type the full library name. Full library name ಬರೆಯೋ ಬದಲು just you write import RPI.GPIO as GPIO ಅಂತ ಬರೆದ್ರೆ ನಾವು GPIO ಪಿನ್ ಆಗಿ ಯೂಸ್ ಮಾಡ್ತೀವಿ ಅಂತ ಅದರ ಮೀನಿಂಗು. ವಾಟ್ ಡಸ್ ದ ಲೈನ್ GPIO.set_mode GPIO.BCM ಈ ತರ ಬರೆದ್ರೆ ಈ ಲೈನದ ಅರ್ಥ ಏನು? ಇಟ್ ಸೆಟ್ಸ್ GPIO ಪಿನ್ ನಂಬರಿಂಗ್ ಮೋಡ್ ಟು BCM ಮೋಡ್.
ಈ ತರ ಡಾಟ್ BCM ಬರೆದ್ರೆ BCM ಮೋಡ್, ಡಾಟ್ ಬೋರ್ಡ್ ಅಂತ ಬರೆದ್ರೆ ಬೋರ್ಡ್ ಮೋಡ್. ವೈ ಈಸ್ ಇಟ್ ಇಂಪಾರ್ಟೆಂಟ್ ಟು ಸೆಟ್ GPIO ಮೋಡ್ ಇನ್ ದ ಕೋಡ್? ಆ GPIO ಮೋಡ್ ಅನ್ನು ಯಾಕೆ ನಾವು ಅದು ಸೆಟ್ ಮಾಡಬೇಕು? BCM ಬೋರ್ಡ್ ಅಂತ ಯಾಕೆ ಮಾಡಬೇಕು? ಸೆಟ್ಟಿಂಗ್ ದ GPIO mode ensures the consistent pin numbering across the different Raspberry Pi models, libraries, and preventing the confusion when working with the GPIO numbers. ನಾವು ಅದನ್ನ ಮೋಡ್ ಅನ್ನ ರೆಫರ್ ಮಾಡಲೇಬೇಕು. ಯಾವ್ದು ಅದರ್ ನಾವು ಫಿಸಿಕಲ್ ಪಿನ್ ಯೂಸ್ ಮಾಡ್ತಾ ಇದೀವ ಅಥವಾ ಪಿನ್ ನಂಬರ್ಸ್ GPIO ಪಿನ್ಸ್ ಅನ್ನ ಯೂಸ್ ಮಾಡ್ತೀವ ಅಂತ ನಾವು ಪ್ರೋಗ್ರಾಮ್ ಅಲ್ಲಿ ಹೇಳಲೇಬೇಕು ಪೈಥಾನ್ ಅಲ್ಲಿ. ಅದಕ್ಕೆ ನಾವು .BCM ಅಥವಾ ಡಾಟ್ ಬೋರ್ಡ್ ಅಂತ ತಗೊಳ್ತೀವಿ. Question number 25. What is the purpose of GPIO.setup? ಈ ತರ ಬರೆದ್ರೆ ಏನಿದ್ರು what is the use of this ಅಂದ್ರೆ it configures GPIO pin number 17 as an output pin. It indicates that this pin is used to control the external devices. Question number 26. What does GPIO.output 17, GPIO.high ಈ ತರ ಬರೆದ್ರೆ ಏನ್ ಇಂಡಿಕೇಟ್ ಮಾಡುತ್ತೆ? ಇದು ಇಟ್ ಸೆಟ್ಸ್ GPIO ಪಿನ್ ನಂಬರ್ 17, ಇದು 17 ತಗೊಂಡಿದೀವಲ್ಲ ಪಿನ್ ನಂಬರ್ 17 ಟು ಹೈ. ಸೊ ಆ ಪಿನ್ ಅನ್ನ ಹೈ ಮಾಡೋದು. ಹೇಗೆ ನೀವು ಡಿಜಿಟಲ್ ರೈಟ್ D3, ಹೈ ಅಂತ ಬರೀತೀರಲ್ವಾ ನೋಡಿ MCU ಅಲ್ಲಿ, ಆ ತರ ಇಲ್ಲೂ ಹೈ ಮಾಡ್ಬೇಕಾಗಿದ್ರೆ ಆ ಕರೆಸ್ಪಾಂಡಿಂಗ್ ಪಿನ್ ಅನ್ನ ನೀವು GPIO.output ಅಂತ ಬರೋದು, ಬ್ರಾಕೆಟ್ ಹಾಕಿ ಪಿನ್ ನಂಬರ್ನ ಬರೆದು ನೆಕ್ಸ್ಟ್ GPIO.high ಅಂತ ಬರೀಬೇಕು. How does the time sleep function contribute to the code? Immediately after the first code ನಾವು ಟೈಮ್ ಸ್ಲೀಪ್ ಅಂತ ಬರೀತೀವಿ. ಟೈಮ್ ಸ್ಲೀಪ್ ಅಂತ ಬರೆದು ಬ್ರಾಕೆಟ್ ಅಲ್ಲಿ 1 ಅಂತ ಬರೆದ್ರೆ ಏನ್ ಇಂಡಿಕೇಟ್ ಮಾಡುತ್ತೆ? ಇಟ್ ಇಂಟ್ರೊಡ್ಯೂಸಸ್ ಅ ಡಿಲೇ ಆಫ್ 1 ಸೆಕೆಂಡ್. ನೀವು ಹೇಗೆ ನೋಡ್ MCU ಅಲ್ಲಿ DELAY ಡಿಲೇ 1000 ಅಂತ ಬ್ರಾಕೆಟ್ ಅಲ್ಲಿ ಬರೆದ್ರೆ ಅದು 1 ಸೆಕೆಂಡ್ ಅನ್ನ ಜನರೇಟ್ ಮಾಡುತ್ತಲ್ವಾ, ಅದೇ ತರ ಇಲ್ಲಿ time.sleep 1 ಅಂತ ಬರೆದ್ರೆ ಇಟ್ ಇಂಟ್ರೊಡ್ಯೂಸಸ್ ಅ ಡಿಲೇ ಆಫ್ 1 ಸೆಕೆಂಡ್ ಬಿಟ್ವೀನ್ ಟರ್ನಿಂಗ್ ಆನ್ ದ GPIO ಪಿನ್ ಆನ್ ಅಂಡ್ ಆಫ್. ಸೊ ಆನ್ ಮತ್ತೆ ಆಫ್ ಮಧ್ಯೆ ನೀವು time.sleep 1 ಅಂತ ಬರೆದ್ರೆ 1 ಸೆಕೆಂಡ್ ಟೈಮ್ ಡಿಲೇ ಕ್ರಿಯೇಟ್ ಆಗುತ್ತೆ. Last question. What is the purpose of GPIO.cleanup line in the code? So program ಅಲ್ಲಿ ನಾವು GPIO.cleanup ಅಂತ ಬರೆದ್ರೆ ಏನ್ ಇಂಡಿಕೇಟ್ ಮಾಡುತ್ತೆ? It ensures that GPIO pins are reset to their default state when program exits, preventing the potential issues or conflicts with other GPIO using the programs. ಅದು by GPIO pins reset ಆಗುತ್ತೆ. ಇದನ್ನ ಈ ತರ ಬರೆದ್ರೆ GPIO.cleanup ಅಂತ ಬರೆದ್ರೆ GPIO pins are reset to their default state. ತನ್ನ ಡಿಫಾಲ್ಟ್ ಸ್ಟೇಟಿಗೆ ಹೋಗುತ್ತೆ. ನಾವು ಪ್ರೋಗ್ರಾಮ್ ಇಂದ ಎಕ್ಸಿಟ್ ಆದಾಗ it goes to the default state. So these are the important questions on a Raspberry Pi 3B Plus model which you are using in your IIoT lab experiments.